ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಕೆಚಪ್ ಪ್ರೋದು ಶಾರ್ಟ್‌ಕಟ್ ಕೀ ಎಕ್ಸ್‌ಪ್ಲೇನ್ ಮಾಡ್ತಿದ್ದೀನಿ. ಫಾಸ್ಟಾಗಿ ಆ್ಯಂಡ್ ಈಸಿಯಾಗಿ ವರ್ಕ್ ಮಾಡೋಕ್ಕೆ ನಿಮಗೆ ಈ ಕೀಸ್ ತುಂಬ ಯೂಸ್‌ಫುಲ್ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಶಾರ್ಟ್‌ಕಟ್ ಕೀ ಬಂದು ಸೆಲೆಕ್ಟ್ ಟೂಲು. ಸೆಲೆಕ್ಟ್ ಟೂಲ್‌ಗೆ ಶಾರ್ಟ್‌ಕಟ್ ಕೀ ಬಂದು ಸ್ಪೇಸ್ ಬಾರ್. ಎಕ್ಸಾಂಪಲ್ ನೀವೊಂದು ಮಾಡೆಲ್ ಇರುತ್ತೆ, ಇಲ್ಲ ಒಂದು ಸ್ಪೇಸ್ ಇರುತ್ತೆ. ನೀವು ಯಾವುದನ್ನೇ ಒಂದು ಎಡ್ಜಸ್ಸು, ಒಂದು ಫೇಸ್ ಸೆಲೆಕ್ಟ್ ಮಾಡಬೇಕಂದ್ರೆ ನಿಮಗೆ ಸೆಲೆಕ್ಟ್ ಕೀ ಇದು ಸೆಲೆಕ್ಟ್ ಟೂಲ್ ಯೂಸ್ ಆಗುತ್ತೆ. ಇವಾಗ ಸೆಲೆಕ್ಟ್ ಟೂಲ್ ಇಲ್ಲ, ಇವಾಗ ನಮ್ಮದು ರೆಕ್ಟ್ಯಾಂಗ್ಯುಲರ್ ಟೂಲ್ ಇದೆ. ಇವಾಗ ಸೆಲೆಕ್ಟ್ ಟೂಲ್ಗೆ ನಿಮಗೆ ಶಾರ್ಟ್‌ಕಟ್ ಕೀ ಬಂದು ಸ್ಪೇಸ್ ಬಾರ್. ನಾನು ಸ್ಪೇಸ್ ಬಾರ್ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಟೂಲ್ ಬಂತು. ಅದೊಂದು ಆಪ್ಷನ್. ಮತ್ತೆ ಇಲ್ಲ ಡೈರೆಕ್ಟಾಗಿ ಸೆಲೆಕ್ಟ್ ಟೂಲ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೂ ಬರುತ್ತೆ. ಸೊ ಫಸ್ಟ್ ಶಾರ್ಟ್‌ಕಟ್ ಕೀ ಆಯಿತು. ಸೆಕೆಂಡ್ ಒನ್ ಆರ್ಬಿಟ್ ಟೂಲು. ಆರ್ಬಿಟ್ ಟೂಲ್ಗೆ ಶಾರ್ಟ್‌ಕಟ್ ಕೀ ಬಂದು ಓ ಕ್ಲಿಕ್ ಮಾಡಿದ್ರೆ ಆರ್ಬಿಟ್ ಟೂಲ್ ಬಂತು. ಆರ್ಬಿಟ್ ಟೂಲ್ ನಿಮ್ಗೆ ಹೆಂಗೆ ಯೂಸ್ ಆಗುತ್ತೆ ಅಂದರೆ, ಸೊ ಈಗ ನಿಮಗೆ ಟಾಪು, ಸೈಡು, ಬಾಟಮ್‌ನ ವ್ಯೂ ಮಾಡೋಕ್ಕೆ, ಈಗ ನೋಡಿ ಟಾಪು, ಬಾಟಮು, ಸೈಡ್ಸ್‌ನ ವ್ಯೂ ಮಾಡೋಕ್ಕೆ ನೀವು ಕೀ ಆರ್ಬಿಟ್ ಕೀ ಯೂಸ್ ಆಗುತ್ತೆ. ಸೊ ಆರ್ಬಿಟ್ ಟೂಲ್ಗೆ ಶಾರ್ಟ್‌ಕಟ್ ಕೀ ಬಂದು ನೆಕ್ಸ್ಟ್ ಒನ್ ಜೂಮ್ ಟೂಲ್. ಜೂಮ್ ಟೂಲ್ಗೆ ಶಾರ್ಟ್‌ಕಟ್ ಕೀ ಬಂದು ಜೆಡ್. ನಾನು ಜೆಡ್ ಎಂಟರ್ ಮಾಡಿದ್ರೆ ಶಾರ್ಟ್‌ಕಟ್ ಕೀ ಬಂತು ಜೂಮ್ ಟೂಲ್ದು. ಸೊ ಜೂಮ್ ಇನ್ ನಿಮಗೆ ಸ್ಮಾಲ್ ಡೀಟೇಲ್‌ನ ವ್ಯೂ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನಿಮಗೆ ಜೂಮ್ ಔಟ್ ಬಂದ್ಬಿಟ್ಟು ಎಂಟೈರ್ ಮಾಡೆಲ್‌ನ ವ್ಯೂ ಮಾಡೋಕ್ಕೆ ಜೂಮ್ ಔಟ್ ಯೂಸ್ ಆಗುತ್ತೆ. ಸೊ ಜೂಮ್ ಇನ್, ಜೂಮ್ ಔಟ್‌ಗೆ ಜೂಮ್ ಟೂಲ್ ಬಂದು ಶಾರ್ಟ್‌ಕಟ್ ಕೀ ಜೆಡ್. ನೆಕ್ಸ್ಟು ಪ್ಯಾನ್ ಟೂಲು. ಪ್ಯಾನ್ ಟೂಲ್ಗೆ ಶಾರ್ಟ್‌ಕಟ್ ಕೀ ಬಂದು ಎಚ್ ಕ್ಲಿಕ್ ಮಾಡಿದ್ರೆ ಸೊ ಶಾರ್ಟ್‌ಕಟ್ ಕೀ ಬಂತು ಪ್ಯಾನ್ ಟೂಲ್ದು. ಸೊ ಇದು ನಿಮಗೆ ಕ್ಯಾಮ್ರಾನ ನಿಮಗೆ ಲೆಫ್ಟು, ರೈಟು, ಡೌನು ವಿತೌಟ್ ರೊಟೇಟಿಂಗ್ ಕ್ಯಾಮ್ರಾನ ನೀವು ಲೆಫ್ಟು ರೈಟು ವ್ಯೂ ಮಾಡೋಕ್ಕೆ ಶಾರ್ಟ್‌ಕಟ್ ಕೀ ಯೂಸ್ ಆಗುತ್ತೆ. ನೆಕ್ಸ್ಟು ಜೂಮ್ ಎಕ್ಸ್ಟೆಂಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇವಾಗ ನಿಮಗೆ ನೀವು ಇದನ್ನು ಫುಲ್ಲು ಸ್ಕ್ರೀನಿಂದ ಔಟ್ ಆಗಿದೆ. ಸೊ ನಿಮ್ಗೆ ಎಂಟೈರ್ ಮಾಡಲ್ಲು ವಿತಿನ್ ಸ್ಕ್ರೀನ್ ಬೇಕು. ಅದಕ್ಕೆ ಜೂಮ್ ಎಕ್ಸ್ಟೆಂಟ್ ಯೂಸ್ ಆಗೋದು. ಜೂಮ್ ಎಕ್ಸ್ಟೆಂಟ್‌ಗೆ ಶಾರ್ಟ್‌ಕಟ್ ಕೀ ಬಂದು ಶಿಫ್ಟ್ ಜೆಡ್. ಸೊ ನಿಮಗೆ ವ್ಯೂ ಬಂದು ನೀವು ಎಷ್ಟೇ ಔಟ್ಸೈಡ್ ಹೋಗಿತ್ತು, ನೀವು ವ್ಯೂ ಮಾಡೋಕ್ಕೆ ಎಂಟೈರ್ ಮಾಡೆಲ್‌ನ ಸ್ಮಾಲ್ ಡೀಟೇಲ್ಸ್ ಎಡಿಟ್ ಮಾಡೋಕ್ಕೆ, ವ್ಯೂ ಮಾಡೋಕ್ಕೆ ಓಪನ್ ಮಾಡಿದರೆ ಎಂಟೈರ್ ಸ್ಕ್ರೀನ ವಿತಿನ್ ಸ್ಕ್ರೀನ್ ತರೋಕ್ಕೆ ಜೂಮ್ ಎಕ್ಸ್ಟೆಂಟ್ ಯೂಸ್ ಆಗುತ್ತೆ. ಜೂಮ್ ಎಕ್ಸ್ಟೆಂಟ್‌ದು ಶಾರ್ಟ್‌ಕಟ್ ಕೀ ಶಿಫ್ಟ್ ಪ್ಲಸ್ ಜೆಡ್. ನೆಕ್ಸ್ಟು ಲೈನ್ ಟೂಲು. ಲೈನ್ ಟೂಲ್ದು ಶಾರ್ಟ್‌ಕಟ್ ಕೀ ಎಲ್. ನಿಮಗೆ ಒಂದು ಯಾವುದೇ ಪ್ಲಾನ್ನ ಡ್ರಾ ಮಾಡೋಕ್ಕೆ, ಒಂದು ಏನೇ ಮಾಡೆಲ್‌ನ ಡ್ರಾ ಮಾಡೋಕ್ಕೆ ನಿಮಗೆ ಲೈನ್ ಟೂಲ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಶಾರ್ಟ್‌ಕಟ್ ಕೀ ರೆಕ್ಟ್ಯಾಂಗ್ಯುಲರ್ ಟೂಲ್. ನಿಮ್ಗೆ ಆಲ್ರೆಡಿ ರೆಕ್ಟ್ಯಾಂಗ್ಯುಲರ್ ಟೂಲ್ದು ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಒಂದು ಪ್ಲಾನ್ ಕ್ರಿಯೇಟ್ ಮಾಡೋಕ್ಕೆ, ನಿಮ್ಗೆ ಯಾವುದೇ ಮಾಡೆಲ್ ಮಾಡೋಕ್ಕೆ ರೆಕ್ಟ್ಯಾಂಗ್ಯುಲರ್ ಟೂಲ್ ಯೂಸ್ ಆಗುತ್ತೆ. ರೆಕ್ಟ್ಯಾಂಗ್ಯುಲರ್ ಶಾರ್ಟ್‌ಕಟ್ ಕೀ ಬಂದು ಆರ್ ಕ್ಲಿಕ್ ಮಾಡಿದ್ರೆ ರೆಕ್ಟ್ಯಾಂಗ್ಯುಲರ್ ಟೂಲ್ ಬಂತು. ನೆಕ್ಸ್ಟು ಸರ್ಕ್ಯುಲರ್ ಟೂಲ್. ಸೇಮ್ ಆ್ಯಸ್ ರೆಕ್ಟ್ಯಾಂಗ್ಯುಲರ್ ಟೂಲ್ ಥರನೇ ಇದು ಸರ್ಕ್ಯುಲರ್ ಟೂಲ್ ವರ್ಕ್ ಆಗುತ್ತೆ. ಸರ್ಕ್ಯುಲರ್ ಟೂಲ್ದು ಶಾರ್ಟ್‌ಕಟ್ ಕೀ ಸಿ ಕ್ಲಿಕ್ ಮಾಡಿದ್ರೆ ಇದು ಸರ್ಕ್ಯುಲರ್ ಟೂಲ್ ಬಂತು. ನೆಕ್ಸ್ಟು ಆರ್ಕ್ ಟೂಲ್. ಸೇಮ್ ಆ್ಯಸ್ ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ಸರ್ಕ್ಯುಲರ್ ಟೂಲ್ ಥರನೇ ಆರ್ಕ್ ಟೂಲ್ ಯೂಸ್ ಆಗುತ್ತೆ. ನಿಮಗೆ ಮಾಡಲ್ಲಿ ಆರ್ಚ್ ಇದು ಡೋರ್ದು, ಇಲ್ಲ ಆರ್ಚ್ದು ಯಾವುದೇ ಮಾಡೆಲ್ ಬಂದ್ರೂ ಆರ್ಕ್ ಟೂಲ್ ಯೂಸ್ ಆಗುತ್ತೆ. ಆರ್ಕ್ ಟೂಲ್ದು ಶಾರ್ಟ್‌ಕಟ್ ಕೀ ಬಂದು ಎ. ನೆಕ್ಸ್ಟ್ ಶಾರ್ಟ್‌ಕಟ್ ಕೀ ಪುಷ್ ಅಂಡ್ ಪುಲ್ ಟೂಲ್. ಪುಷ್ ಅಂಡ್ ಪುಲ್ ಟೂಲ್ದು ಶಾರ್ಟ್‌ಕಟ್ ಕೀ ಪಿ. ಪಿನ ನಿಮ್ಗೆ ಹೆಂಗೆ ಯೂಸ್ ಆಗುತ್ತೆ ಅಂದರೆ, ನೀವು ಯಾವುದೇ ಮಾಡೆಲ್‌ನ ಪುಷ್ ಅಂಡ್ ಪುಲ್ ಮಾಡೋಕ್ಕೆ ಶಾರ್ಟ್‌ಕಟ್ ಕೀ ಪುಷ್ ಅಂಡ್ ಪುಲ್ ಟೂಲ್ಗೆ ಶಾರ್ಟ್‌ಕಟ್ ಕೀ ಬಂದು ಪಿ. ಸೊ ನೆಕ್ಸ್ಟು ಮೂವ್ ಟೂಲ್. ಈಗ ನೀವು ಒಂದು ಎಂಟೈರ್ ಮಾಡೆಲ್‌ನ ಮೂವ್ ಮಾಡಬೇಕು. ಸೊ ಅದಕ್ಕೆ ಶಾರ್ಟ್‌ಕಟ್ ಕೀ ಬಂದು ಮೂವ್ ಟೂಲು. ಸೊ ಮೂವ್ ಟೂಲ್ಗೆ ಶಾರ್ಟ್‌ಕಟ್ ಕೀ ಎಮ್ ಕ್ಲಿಕ್ ಮಾಡಿಬಿಟ್ಟು ನೀವೆಲ್ಲನೂ ಸೆಲೆಕ್ಟ್ ಮಾಡಬೇಕು. ನಾನು ಹೇಳಿದ್ದೀನಲ್ವ, ಯಾವುದೇ ಮಾಡೆಲ್‌ನ ಸೆಲೆಕ್ಟ್ ಮಾಡೋಕ್ಕೂ ಸೆಲೆಕ್ಟ್ ಕೀ ಯೂಸ್ ಆಗುತ್ತೆ. ಸೊ ಇವಾಗ ನೀವು ಎಂಟೈರ್ ಮಾಡೆಲ್ ಸೆಲೆಕ್ಟ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಮೂವ್ ಟೂಲ್ಗೆ ಎಮ್ ಕ್ಲಿಕ್ ಮಾಡಿದ್ರೆ ಆ ಪೊಸಿಷನ್ಸು ಫುಲ್ ಮೂವ್ ಆಗುತ್ತೆ. ನೆಕ್ಸ್ಟು ರೊಟೇಟ್ ಟೂಲ್. ರೊಟೇಟ್ ಟೂಲ್ಗೆ ಶಾರ್ಟ್‌ಕಟ್ ಕೀ ಬಂದು ಕ್ಯೂ. ನೀವು ಯಾವುದನ್ನೇ ಫೇಸ್‌ನ ಸೆಲೆಕ್ಟ್ ಮಾಡಿಕೊಂಡು ರೊಟೇಟ್ ಕೀ ಮಾಡಿದ್ರೆ ಅದು ರೊಟೇಟ್ ಆಗುತ್ತೆ. ಸೊ ನಾನು ಒಂದು ಫೇಸ್‌ನ ಸೆಲೆಕ್ಟ್ ಮಾಡಿದ್ದಕ್ಕೆ, ಒಂದು ಲೈನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಒಂದು ಲೈನ್ ಮಾತ್ರ ರೊಟೇಟ್ ಆಗ್ತಾ ಇದೆ. ನೀವು ಎಂಟೈರ್ನ ಮಾಡೆಲ್‌ನ ತೊಗೊಂಡು ರೊಟೇಟ್ ಮಾಡಿದ್ರೆ ಎಂಟೈರ್ ಮಾಡೆಲ್ ರೊಟೇಟ್ ಆಗುತ್ತೆ. ರೊಟೇಟ್ ಟೂಲ್ಗೆ ಶಾರ್ಟ್‌ಕಟ್ ಕೀ ಕ್ಯೂ. ನೆಕ್ಸ್ಟು ಸ್ಕೇಲ್ ಟೂಲ್ದು ಶಾರ್ಟ್‌ಕಟ್ ಕೀ ಬಂದು ಎಸ್ಸು. ಸೊ ನೀವು ಮಾಡೆಲ್‌ನ
ನೀವು ಯಾವ ಡೈಮೆನ್ಷನ್ಗೆ ಬೇಕು ಇಲ್ಲ ಎಲ್ಲಿಗೆ ಬೇಕು ಅದನ್ನ ನೀವು ಇಲ್ಲೇ ಸ್ಕೇಲ್ ಟೀ ತಗೊಂಡು ಸ್ಕೇಲ್ ಟೂಲೆ ಎಂಟರ್ ಮಾಡಿ ನೀವು ಇಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಸ್ಕೇಲ್ ಟೂಲ್ದು ಶಾರ್ಟ್ಕಟ್ ಕೀ ಎಸ್. ಎರೇಸ್ ಟೂಲು, ಎರೇಸ್ ಟೂಲ್ದು ಶಾರ್ಟ್ಕಟ್ ಕೀ ಹಿ. ನಿಮಗೆ ಇವಾಗ ಇದು ಬೇಡ, ನಿಮಗೆ ಎರೇಸ್ ಮಾಡಬೇಕು ಅಂದರೆ ಶಾರ್ಟ್ಕಟ್ ಕೀ ಹಿ ಎಂಟರ್ ಮಾಡಿದ್ರೆ ಸೊ ನೀವು ಇಲ್ಲಿ ಎರೇಸ್ ಮಾಡ್ಬೋದು. ನೆಕ್ಸ್ಟು ಆಫ್ಸೆಟ್ ಟೂಲು. ಆಫ್ಸೆಟ್ ಟೂಲ್ದು ಶಾರ್ಟ್ಕಟ್ ಕೀ ಬಂದು ಎಫ್. ಇವಾಗ ಒಂದು ಸರ್ಕಲ್ ಹಾಕಿದಾರ, ಇನ್ನೊಂದು ಸರ್ಕಲ್ ಬೇಕು, ಅವಾಗ ನೀವು ಆಫ್ಸೆಟ್ ಟೂಲ್ನ ವರ್ಕ್ ಆಗುತ್ತೆ. ಆಫ್ಸೆಟ್ ಟೂಲ್ದು ಶಾರ್ಟ್ಕಟ್ ಕೀ ಎಫ್. ಎಫ್ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಸರ್ಕಲ್ ಹಿಂಗಾಗುತ್ತೆ. ಸೊ ಆಫ್ಸೆಟ್ ಟೂಲ್. ನೆಕ್ಸ್ಟು ಪೇಂಟ್ ಬಕೆಟ್ ಟೂಲ್. ಪೇಂಟ್ ಬಕೆಟ್ ಟೂಲ್ದು ಶಾರ್ಟ್ಕಟ್ ಕೀ ಬಂದು ಬಿ. ನೀವು ಇಲ್ಲಿ ಪೇಂಟ್ ಹಾಕ್ಬೇಕು ಯಾವುದೋ ಕಲರ್ನ, ಅದಕ್ಕೆ ನೀವು ಹೋಗಿ ಇಲ್ಲಿ ಪೇಂಟ್ ಎಲ್ಲರೂ ಸರ್ಚ್ ಮಾಡ್ಬೋದು, ಇಲ್ಲ ಬಿ ಅಂತನಾದ್ರು ಕ್ಲಿಕ್ ಮಾಡಿದ್ರೆ ಶಾರ್ಟ್ಕಟ್ ಕೀ ಬಿ ಬಂತು. ಸೊ ಯಾವ ಸೆಲೆಕ್ಟ್ ಆಗಿದೆ ಅಲ್ಲಿ ಇಲ್ಲಿ ಬಂದು ನೀವು ಎಡಿಟ್ ಮಾಡ್ಕೋಬೋದು. ನೆಕ್ಸ್ಟು ಮೇಕ್ ಕಾಂಪೊನೆಂಟು. ಮೇಕ್ ಕಾಂಪೊನೆಂಟ್ಗೆ ಜಿ. ಇವಾಗ ಜಿ ಕ್ಲಿಕ್ ಮಾಡಿದ್ರೆ ನೀವು ಯಾವುದನ್ನೇ ಈ ಒಂದು ಸೆಲೆಕ್ಟ್ ಮಾಡಿದ್ದೀರಾ, ಇವಾಗ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನೇಮ್ ಕೊಟ್ಟರೆ, ಇವಾಗ ಸರ್ಕಲ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ಕೊಟ್ಟರೆ ಇದೊಂದು ಕಾಂಪೊನೆಂಟ್ ಆಯಿತು. ಇದು ಫುಲ್ ಎಂಟೈರ್ ಸರ್ಕಲ್ ಕಾಂಪೊನೆಂಟ್ ಆಯಿತು. ಒಂದು ಈಗ ಫುಲ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ, ಈಗ ಸೆಲೆಕ್ಟ್ ಮಾಡಿಕೊಂಡು ಜಿ ಕೊಟ್ಟು ಮೇಕ್ ಕಾಂಪೊನೆಂಟ್ ಒಂದನ್ನೇ ಕ್ರಿಯೇಟ್ ಮಾಡಿದ್ರೆ ಇದೊಂದು ಕಾಂಪೊನೆಂಟ್ ಆಯಿತು. ನೆಕ್ಸ್ಟು ಇದನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಇವಾಗ ಒಂದು ಗ್ರೂಪ್ ಮಾಡಿಬಿಟ್ಟಿದ್ರೆ ಎಕ್ಸ್ಪ್ಲೋರ್ ಮಾಡಬೇಕು, ಇದಕ್ಕೆ ಶಾರ್ಟ್ಕಟ್ ಕೀ ಬಂದು ಶಿಫ್ಟ್ ಪ್ಲಸ್ ಜಿ. ಆವಾಗ ನಿಮಗೆ ಇದು ಎಕ್ಸ್ಪ್ಲೋರ್ಡ್ ಆಯಿತು. ನೋಡಿ ಇದೊಂದು ಗ್ರೂಪ್ ಆಗಿದ್ದು ಎಕ್ಸ್ಪ್ಲೋರ್ಡ್ ಆಯಿತು. ನೆಕ್ಸ್ಟು ಟೇಪ್ ಮೆಷರ್ಮೆಂಟು. ಟೇಪ್ ಮೆಷರ್ಮೆಂಟ್ಗೆ ಶಾರ್ಟ್ಕಟ್ ಕೀ ಟಿ. ಈಗ ಇಲ್ಲಿಂದ ಇಲ್ಲಿಗೆ ಡೈಮೆನ್ಷನ್ ಮಾಡೋಕ್ಕೆ ಶಾರ್ಟ್ಕಟ್ ಕೀ 0.26 ಡೈಮೆನ್ಷನ್. ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡೋಕ್ಕೆ 1.18 ಮೀಟರ್. ಸೊ ಶಾರ್ಟ್ಕಟ್ ಕೀ ಬಂದು ಟೇಪ್ ಮೆಷರ್ಮೆಂಟ್ ಟೂಲ್ದು ಟಿ.